ಗಾಸಿಪ್ 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 ಸಿನಿಮಾ ನಗರದಲ್ಲಂತೂ ಗಾಸಿಪ್ಗಳದ್ದೇ ಸದ್ದು ಸುದ್ದಿ. ಅಂತೆ ಕಂತೆಗಳ ಸಂತೆಯಲ್ಲಿ ಸೆಲೆಬ್ರಿಟೀಸ್ ಅಂತಲೇ ಇದ್ದಾರೆ. ಸಿನಿಮಾ ಮಂದಿ ಯಾರಿಗೂ ಗೊತ್ತಾಗಿಲ್ಲ ಅಂದುಕೊಂಡಿರುವ ಅದೆಷ್ಟೋ ಸೀಕ್ರೆಟ್ಸ್ಗಳು ಸೀಕ್ರೆಟ್ ಆಗಿ ಪಸಾರಾಗ್ತಿವೆ. ಸಿನಿ ದುನಿಯಾದ ಕಿಕ್ಕೊಡೋ ಕಹಾನಿ ಬಗ್ಗೆ ನಿಮಗೆ ಗೊತ್ತಾಗ್ಬೇಕಾ? ಬಣ್ಣದ ಲೋಕದ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನೀವ್ ನೋಡ್ಬೇಕಾ? ತೋರಿಸ್ತೀವಿ ನೋಡಿ, ಯಾರಿಗೂ ಹೇಳ್ಬೇಡಿ. ನಾನು ಅಪೇಕ್ಷಾ ಮಹೇಶ್. ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಣಬೀರ್ ಕಪೂರ್ ಅಭಿನಯದ ರಾಮಾಯಣ ಸಿನಿಮಾದ ಟ್ರೈಲರ್ ಧೂಳೆಬ್ಬಿಸಿದೆ. ಆದ್ರೆ ಈ ನಡುವೆ ಸೋಷಿಯಲ್ ಸಾಗರದಲ್ಲಿ ಹೊಸ ರಾಮಾಯಣ ಶುರುವಾಗಿದೆ. ಯಶ್, ಸಾಯಿ ಪಲ್ಲವಿ, ರಣಬೀರ್ ಬಿಟ್ಟು ಬೇರೆ ಬೇರೆ ಕಲಾವಿದರು ರಾಮಾಯಣ ಸಿನಿಮಾದಲ್ಲಿ ನಟಿಸಿದ್ರೆ ಹೇಗಿರ್ತಾ ಇತ್ತು ಅಂತ ನೆಟ್ಟಿಗರೇ ಇಮ್ಯಾಜಿನ್ ಮಾಡಿಕೊಂಡು ಒಂದಿಷ್ಟು ಫೋಟೋಸ್ಗಳನ್ನ ವೈರಲ್ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಮೂವರನ್ನ ಬಿಟ್ಟು ಬೇರೆ ಯಾರು ರಾಮಾಯಣ ಪಾತ್ರಕ್ಕೆ ಸೂಟ್ ಆಗ್ತಾ ಇದ್ರು ಅಂತ ನಾವ್ ಹೇಳಲ್ಲ, ನೀವೇ ನೋಡಿ. ಶುರುವಾಯಿತು ಹೊಸ ರಾಮಾಯಣ. ರಾವಣನಾಗಿ ರಣವೀರ್, ಅಜಿತ್, ವಿಕ್ರಮ್. ಎಐ ಮಹಿಮೆಗೆ ಎಲ್ಲ ಉಲ್ಟಾ ಪಲ್ಟಾ. ರಾಮನ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೆ? ಸೀತೆಯಾಗಿ ದೀಪಿಕಾ, ರಶ್ಮಿಕಾ, ನಯನತಾರಾ. ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಣಬೀರ್ ಕಪೂರ್ ಅಭಿನಯದ ರಾಮಾಯಣ ಸಿನಿಮಾದ ಟ್ರೈಲರ್ ಧೂಳೆಬ್ಬಿಸಿದೆ. ಆದ್ರೆ ಈ ನಡುವೆ ಸೋಷಿಯಲ್ ಸಾಗರದಲ್ಲಿ ಹೊಸ ರಾಮಾಯಣ ಶುರುವಾಗಿದೆ. ಅರೆ, ಪ್ರಭಾಸ್ ಅವರ ಆದಿಪುರುಷ್ ಸಿನಿಮಾ ನೋಡಿ ಈಗಾಗಲೇ ನಮ್ಮ ಆಡಿಯನ್ಸ್ಗೆ ತಲೆ ಕೆಟ್ಟೋಗಿದೆ. ಅಷ್ಟರಲ್ಲೇ ನಿತೇಶ್ ತಿವಾರಿ ರಾಮಾಯಣ ಸದ್ಯ ರಿಲೀಸ್ಗೆ ಸಿದ್ಧವಾಗಿದೆ. ಆದಿಪುರುಷ್ಗಿಂತ ಈ ರಾಮಾಯಣ ಪರವಾಗಿಲ್ಲ ಅಂತ ನೆಟ್ಟಿಗರು ಹೇಳ್ತಿದ್ದಾರೆ. ಈ ನಡುವೆ ಇದ್ಯಾವುದಪ್ಪ ಹೊಸ ರಾಮಾಯಣ ಅಂತ ನೀವು ಕನ್ಫ್ಯೂಸ್ ಆಗ್ಬೇಡಿ. ಎಸ್, ಈಗೇನಿದ್ರು ಎಐ ಜಮಾನ. ಹೀಗಾಗಿ ಚಿಟಿಕೆ ಹೊಡೆಯುವಷ್ಟರಲ್ಲಿ ಎಲ್ಲವೂ ಚೇಂಜ್ ಆಗಿಬಿಡುತ್ತೆ. ಅದೇ ರೀತಿ ಈಗ ಇದೇ ಎಐ ಬಳಸಿ ನೆಟ್ಟಿಗರು ಹೊಸ ರಾಮ, ರಾವಣ, ಸೀತೆಯನ್ನ ಸೃಷ್ಟಿ ಮಾಡಿದ್ದಾರೆ. ರಾವಣನಾಗಿ ಪ್ರೇಕ್ಷಕರು ಯಶ್ಗೇನೋ 90 ಅಂಕ ಕೊಟ್ಟಿದ್ದಾರೆ. ಆದ್ರೆ ಅದ್ಯಾಕೋ ರಾಮ ಮತ್ತು ಸೀತೆಗೆ ಮಾತ್ರ 50 ಮಾರ್ಕ್ ಕೂಡ ಕೊಟ್ಟಿಲ್ಲ. ಇದಕ್ಕೆ ಬೇರೆ ಬೇರೆ ಕಾರಣನೂ ಇದೆ ಬಿಡಿ. ಹೀಗಾಗಿ ನೆಟ್ಟಿಗರೇ ತಮಗೆ ಬೇಕಾದ ನಟ ನಟಿಯರನ್ನ ಈಗ ರಾಮ ಸೀತೆಯನ್ನಾಗಿ ಬದಲಾಯಿಸಿದ್ದಾರೆ. ಅದನ್ನ ನೋಡಿದ ಕೆಲವರು ಅರೆ, ಅವ್ರಿಗಿಂತ ಇವರೇ ಚೆನ್ನಾಗಿದ್ದಾರಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಎಸ್, ರಾವಣನ ಕಥೆಯಿಂದಲೇ ಶುರು ಮಾಡೋಣ. ರಾಕಿಂಗ್ ಸ್ಟಾರ್ ಯಶ್ ರಾವಣನಾಗಿ ಅಬ್ಬರಿಸಿದ್ದಾರೆ. ಅವರ ಗತ್ತು ಗಾಂಭೀರ್ಯತೆಗೆ ಪ್ರೇಕ್ಷಕರು ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಆದ್ರೆ ಯಶ್ ಬದಲು ರಣವೀರ್, ವಿಕ್ರಮ್ ಹಾಗೆ ರಾಣಾ ಅಷ್ಟೇ ಅಲ್ಲ, ಜೂನಿಯರ್ NTR ರಾವಣನಾಗಿ ಕಾಣಿಸಿಕೊಂಡ್ರೆ ಹೇಗಿರುತ್ತೆ ಅಂತ ತೋರಿಸ್ತೀವಿ, ನೀವೇ ನೋಡಿ. ರಾಮನಾಗಿ ಸುಶಾಂತ್ ಸಿಂಗ್ ಪರ್ಫೆಕ್ಟ್. ರಾವಣ ಆಯ್ತು, ಈಗ ರಾಮನ ಪಾತ್ರದಲ್ಲಿ ರಣಬೀರ್ ಬದಲು ಬೇರೆ ಯಾರು ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನೋಡೋದಾದ್ರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿರುವ ಮತ್ತೊಂದು ಹೆಸರು ದಿವಂಗತ ನಟ ಸುಶಾಂತ್ ಸಿಂಗ್ ರಾಜ್ಪೂತ್. ಎಸ್, ಸುಶಾಂತ್ ಸಿಂಗ್ ನಮ್ಮೊಂದಿಗೆ ಇಲ್ಲ ಅಂದ್ರೂ ಅವರ ನೆನಪು ಮಾತ್ರ ಇನ್ನೂ ಮಾಸಿಲ್ಲ. ಹೀಗಾಗಿ ಎಐ ಬಳಸಿ ರಾಮನಾಗಿ ಸುಶಾಂತ್ ಸಿಂಗ್ ಕಾಣಿಸಿಕೊಂಡ್ರೆ ಹೇಗಿರ್ತಾ ಇತ್ತು ಅಂತ ಅಭಿಮಾನಿಗಳು ಅವರ ವಿಡಿಯೋವನ್ನ ವೈರಲ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕಾಲಿವುಡ್ ನಟ ಸೂರ್ಯ ಅವರ ರಾಮನ ಲುಕ್ ಇರುವ ಫೋಟೋಸ್ಗಳು ಕೂಡ ವೈರಲ್ ಆಗಿದೆ. ಆದ್ರೆ ಹೆಚ್ಚು ಜನ ಇಷ್ಟಪಟ್ಟಿರೋದು ಮಾತ್ರ ಸುಶಾಂತ್ ಸಿಂಗ್ ಅವರ ಲುಕ್ ಅನ್ನ. ಸೀತೆ ಲುಕ್ ನಲ್ಲಿ ಶ್ರದ್ಧಾ ಕಪೂರ್, ಸಮಂತಾ, ತ್ರಿಷಾ. ಇನ್ನು ಸೀತೆ ಕತೆಗೆ ಬಂದ್ರೆ ಚಿತ್ರರಂಗದಲ್ಲಿರುವ ಬಹುತೇಕ ಎಲ್ಲಾ ನಟಿಯರ ಮುಖ ಬಳಸಿ ಸೀತೆಯಾಗಿ ಬದಲಾಯಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ದೀಪಿಕಾ, ನಯನತಾರಾ, ಆಲಿಯಾ, ಪೂಜಾ ಹೆಗ್ಡೆ, ಶ್ರದ್ಧಾ ಕಪೂರ್, ಸಮಂತಾ, ತ್ರಿಷಾ, ಆಸಿನ್ ಹೀಗೆ ಇನ್ನೂ ಕೆಲ ನಟಿಯರನ್ನ ಸೀತೆಯಾಗಿ ತೋರಿಸಲಾಗಿದೆ. ಶೂರ್ಪನಖಿಯಾಗಿ ಕಂಗನಾ, ಕೈಕೇಯಾಗಿ ರೇಖಾ. ಇನ್ನು ಕೈಕೇಯಾಗಿ ಬಾಲಿವುಡ್ ನಟಿ ರೇಖಾ ಮತ್ತು ಶೂರ್ಪನಖಿ ಪಾತ್ರದಲ್ಲಿ ಕಂಗನಾ ಅವರ ಮುಖವನ್ನ ಎಡಿಟ್ ಮಾಡಿ ವೈರಲ್ ಮಾಡಲಾಗಿದೆ. ಒಟ್ನಲ್ಲಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಈಗ ಬರೀ ಈ ರಾಮಾಯಣ ಸಿನಿಮಾದ ಎಐ ವರ್ಷನ್ ಫೋಟೋಸ್ಗಳ ಹಾವಳಿ ಹೆಚ್ಚಾಗಿದೆ. ಸೊ ನಿಮಗೆ ಯಾರು ಯಾವ ಪಾತ್ರದಲ್ಲಿ ಇಷ್ಟ ಆದ್ರು ಅಂತ ಕಮೆಂಟ್ ಮಾಡಿ.